ಆತ್ಮೀಯ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸ್ತಾ ಈ ಒಂದು 4ನೇ ಅವಧಿಗೆ ಬೋಧನೆ ಪಠ್ಯ ಬೋಧನೆ ಅಂತಕ್ಕಂಥದ್ದು ಈ ಮೊದಲೇ ಪದ್ಯ ಆಗಿರ್ತಕ್ಕಂಥ ಕದಡಿದ ಸಲಿಲಂ ತಿಳಿವಂದದೆ ಕವಿ ನಾಗಚಂದ್ರ. ಕಳೆದ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಪದ್ಯಗಳ ವಿಶ್ಲೇಷಣೆ, ಪದ್ಯಗಳ ಸರಳಾನುವಾದವನ್ನು ನಾವು ಕುರಿತು ಒಂದೊಂದಾಗಿ ಏನಪ್ಪ ಅಂದ್ರೆ ತಿಳಿತಾ ಹೋಗ್ತಾ ಇದ್ದೀವಿ. ಯಾಕಂದರೆ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ದೀವಿ ಆ ಒಂದು ರಾವಣನ ರೂಪ ಅಂತಕ್ಕಂಥದ್ದು ಸೀತಾದೇವಿಗೆ ಏನಾಯಿತು, ತೃಣಕ್ಕೆ ಸಮಾನವಾಯಿತು. ಏನಂತಂದ್ರೆ ಅವಳಲ್ಲಿರ್ತಕ್ಕಂಥ ಪತಿಭಕ್ತಿ ಸ್ಥಿರವಾಗಿದ್ದರಿಂದ ಅದು ಅವಳಿಗೆ ತೃಣಕ್ಕೆ ಸಮಾನವಾಗಿ ಏನಪ್ಪ ಅಂತಂದ್ರೆ ಕಂಡು ಬಂತಲ್ಲಿ. ಅಷ್ಟೇ ಅಲ್ಲ, ಆ ಒಂದು ಸೀತೆ ರಾವಣನ ನೋಡಿ ಈ ರಾವಣನಿಂದ ನಾನು ಯಾವ ಕೆಟ್ಟ ಸುದ್ದಿಯನ್ನು ಕೇಳ್ತೀನಿ ಈ ರಾಮ ಲಕ್ಷ್ಮಣರ ಬಗ್ಗೆ. ಹಾಗಾಗಿ ಈತ ಯಾವ ಒಂದು ಸುಳ್ಳು ವಾರ್ತೆಯನ್ನು ಆತ ಇಲ್ಲಿ ಹೇಳ್ತಾನ ಅನ್ನೋದನ್ನು ಅವಳು ಸಂಕುಚಿತಕ್ಕೆ ಒಳಗಾಗಿದ್ಲು. ಅಷ್ಟೇ ಅಲ್ಲ, ಈ ರೀತಿ ಇರಬೇಕಾಗಿದ್ದರೆ ರಾವಣ ಹೇಳ್ತಾನೆ, ಅವಾಗ ನನಗೆ ಬಹುರೂಪಿಣಿ ವಿದ್ಯೆ ಏನಪ್ಪ ಅಂದ್ರೆ ಸ್ವಾಧೀನ ಆಗೈತಿ. ಆ ನಿನ್ನ ನಚ್ಚಿನ ರಾಮನ ದಶೆಯನ್ನು ಏನು ಮಾಡು, ಬಿಟ್ಬಿಡು, ನನ್ನ ಜೊತೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸಂದಾಗ ಅಲ್ಲಿ ಸೀತೆ ಏನಾಗ್ತಾಳಂದರೆ ವಿವಲೀಭೂತ ಚಿತ್ತೆ ಆಗ್ತಾಳೆ. ಅಂದ್ರೆ ವ್ಯಾಕುಲಕ್ಕೆ ಒಳಗಾಗಿ ಮೂರ್ಛೆಗೆ ಹೋಗ್ತಾಳ. ಆ ಮೂರ್ಛೆ ಹೋಗಿರ್ತಕ್ಕಂಥ ಸೀತೆ ಅವಾಗಂತಾಳಲ್ಲಿ ಮತ್ತೆ ರಾವಣಲ್ಲಿ ಕೇಳ್ತಾಳೆ. ಏನಂತ ಕೇಳ್ತಾಳಂದ್ರೆ, ರಾವಣ ನನ್ನ ಮೇಲೆ ನಿನಗೆ ಕರುಣೆ ಅನ್ನೋದು ಇದ್ದಿದ್ದಾದ್ರೆ ನೀ ಏನು ಮಾಡಬೇಡ, ಈ ಯುದ್ಧ ಭೂಮಿಯಲ್ಲಿ ರಾಮ ಲಕ್ಷ್ಮಣರ ಒಂದು ಆಯುಷ್ಯು ಪ್ರಾಣ ಇರುವವರೆಗೂ ನೀ ಸಮೀಪಕ್ಕೆ ಬರಬೇಡ ಅಂಥೇಳಿ ಮತ್ತೆ ಮೂರ್ಛೆಗೆ ಹೋಗ್ತಾಳಲ್ಲಿ. ಈ ಒಂದು ಹೇಳ್ತಕ್ಕಂಥ ಮಾತನ್ನು ಗಮನಿಸಿದ ರಾವಣ ಆವಾಗ ಅವನಲ್ಲಿ ಏನಾಗ್ತೈತಿ, ಅನುಕಂಪ ಅಂತಕ್ಕಂಥದ್ದು ಹುಟ್ಟತೈತಿ. ಆ ಒಂದು ಕರುಣೆ ಅಂತಕ್ಕಂಥದ್ದು ಅವನಲ್ಲಿ ಏನಾಗ್ತೈತಿ ಹುಟ್ಟಿ ಆವಾಗ ತನ್ನನ್ನು ತಾನೇ ಏನು ಮಾಡ್ತಾನಲ್ಲಿ ನಿಂದಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ತನ್ನನ್ನು ತಾನೇ ಹೀಗಾಯಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲವೂ ಹೆಂಗಾಗೈತಂದ್ರೆ ನನ್ನ ಕರ್ಮವಶದಿಂದ ಉತ್ಪನ್ನವಾಗಿರ್ತಕ್ಕಂಥ ಈ ದುಷ್ಟ ಸ್ವಭಾವ ಅಂತಕ್ಕಂಥದ್ದು ಏನಾಗೈತಿ ಒಳಗೊಂಡೈತಿ. ಅದನ್ನು ದೂರ ಸರಿಸಲಿಕ್ಕೆ ರಾವಣ ಪ್ರಯತ್ನ ಮಾಡ್ತಾನೆ. ಹೆಂಗಂದ್ರೆ ಕದಡಿದ ಸಲಿಲಂ ತಿಳಿ ಬಂದದೆ, ಕದಡಿ ಹೋಗಿರ್ತಕ್ಕಂಥ ನೀರು ತಿಳಿಯಾದಂತೆ ತನ್ನಿಂದ ತಾನೇ ತಿಳಿದಿರ್ತಕ್ಕಂಥ ರಾವಣ ಹಾಗಾಗಿ ಉದಾತ್ತರಾದವರಲ್ಲಿ ಆ ಸ್ಥಿರವಾದ ಪ್ರೀತಿ ಅಂತಕ್ಕಂಥದ್ದು ಹುಟ್ಟುವುದಿಲ್ಲವೇ ಅಂತೇಳಿ ಆ ರೀತಿ ಆ ನೀರು ತಿಳಿಯಾದಂತೆ ರಾವಣನ ಮನಸ್ಸು ಸೀತೆಯ ವಿಚಾರದಲ್ಲಿ ಬದಲಾಗ್ತದೆ. ಅಷ್ಟೇ ಅಲ್ಲ, ಸೂರ್ಯನೂ ಕೂಡ ತನಗೆ ಅಂಟಿದ ಒಂದು ದುಷ್ಟ ಸ್ವಭಾವವನ್ನು, ಒಂದು ಕೆಟ್ಟ ಒಂದು ಅನುಚಿತವಾದದನ್ನು, ಆ ಸಂಚಯ ಕೆಂಪನ್ನು ಯಾವ ರೀತಿ ಕಳೆದುಕೋತಾನಲ್ಲ ಅದೇ ರೀತಿಯೂ ಕೂಡ ಏನಂದು ಉತ್ತಮನಾದವನು ಏನು ಮಾಡ್ತಾನಲ್ಲಿ ಅನುಚಿತವಾದದನ್ನು ಮಾಡಿ ಅದರ ಸಂಬಂಧವನ್ನು ಕಳೆದುಕೊಳ್ಳದೆ ಇರ್ತಾನೆ ಅಂತೇಳಿ ರಾವಣ ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಇಲ್ಲಿ ಹೇಳ್ತಿರ್ತಾನೆ. ಹಾಗಾಗಿ ಮುಂದಿನ ಪದ್ಯಗಳಲ್ಲಿ ಏನು ಹೇಳ್ತಾನೆ, ರಾವಣನ ಪಶ್ಚಾತ್ತಾಪದ ಮಾತುಗಳೇನು ಸೀತೆಯ ಬಗ್ಗೆ ಕುರಿತು. ಹಾಗಾಗಿ ನಾವಿಲ್ಲಿ ನೋಡೋಣ, ಸರಿಯಾಗಿ ಗಮನವನ್ನಿಟ್ಟು ಆ ಪದಗಳನ್ನು ಮತ್ತು ಪದ್ಯದ ಒಂದು ಏನಪ್ಪ ಅಂದ್ರೆ ಆ ಒಂದು ಆ ಒಂದು ಏನಪ್ಪ ಸಾಲುಗಳನ್ನು ಸರಿಯಾಗಿ ನೀವು ಗಮನಿಸಿದೆ ಆದಲ್ಲಿ ಅದು ಎಲ್ಲವೂ ನಿಮಗೆ ಏನಪ್ಪ ಅಂದ್ರೆ ಅದು ಅರ್ಥವಾಗ್ತಾ ಹೋಗ್ತತಿ. ಹಾಗಾಗಿ ಅಲ್ಲಿ ಸರಿಯಾಗಿ ಗಮನವನ್ನು ಇಟ್ಟು ನೋಡ್ರಿ. ಹಾಗಾದ್ರೆ ಮುಂದಿನ ಪದ್ಯದಲ್ಲಿ ರಾವಣ ಏನು ಹೇಳ್ತಾನೆ, ಅಂತೂ ಮನದೊಳಗೆ ಒಗೆದ ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುರಕ್ತತೆಯಂ ಕರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪರುಷ ಪರಿಷದ್ ಜನಕ್ಕೆ ಇಂತ್ಯಂತಂ. ಅಂತೂ ಅಂದರೆ ಏನಲ್ಲಿ ಹಾಗೆ ಮನದೊಳಗೆ ಅಂದರೆ ಮನಸ್ಸಿನಲ್ಲಿ ಉಂಟಾದ ಕಾರುಣ್ಯ ರಸ ಅಂದರೆ ಕರುಣೆಯ ರಸ ಅಂತಕ್ಕಂಥದ್ದು
ಸೀತೆಯಲ್ಲಿ ಉಂಟಾದ ಅನುರಕ್ತತೆಯಂ. ಅನುರಕ್ತತೆ ಅಂದರೆ ಏನಲ್ಲಿ ಗಾಢವಾದ ಪ್ರೀತಿ. ಆ ಗಾಢವಾದ ಪ್ರೀತಿ ಏನಾತಲ್ಲಿ ಖರ್ಚಿ ತೊಳೆದು ಕಳೆಯುವುದಂ ಅಂದರೆ ಹೋಗಲಾಡಿಸಲು ಸ್ವಭಾವ ಪರಿಣಿತಿಯೋಳಿಂದು ಸಹಜ ಸ್ವಭಾವದಿಂದ ಕೂಡಿದವನಾಗಿ ಸ್ವಕೀಯ ಅಂದರೆ ಇಲ್ಲಿ ತನ್ನ ಆಪ್ತ ಅಂದರೆ ಆತ್ಮೀಯ ಪರುಷ ಅಂದರೆ ಇಲ್ಲಿ ಪರಾಕ್ರಮದಿಂದ ಕೂಡಿರ್ತಕ್ಕಂಥದ್ದು. ಪರಾಕ್ರಮ ಪರುಷ ಪರಿಷತ್ ಜನಕ್. ಪರಿಷತ್ ಜನ ಅಂದ್ರೆ ಪರಿಷತ್ ಅಂದ್ರೆ ಏನಿಲ್ಲಿ ಸಭೆ ಅಂತಕ್ಕಂಥದ್ದು. ಪರಿಷತ್ ಜನ ಅಂದ್ರೆ ಸಭೆಯಲ್ಲಿದ್ದ ಜನರಿಗೆ ಎಂತೆಂದಂ ಹೀಗೆ ಅಂದನು ಅಂದ್ರೆ ಏನು ಹೇಳ್ತಾನೆ ಅಲ್ಲಿ. ಹಾಗೆ ಅವನ ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ಕಾರುಣ್ಯ ರಸ, ಸೀತೆಯಲ್ಲಿ ಉಂಟಾಗಿರ್ತಕ್ಕಂಥ ಆ ಅನುರಕ್ತತೆ ಅದೆಲ್ಲವನ್ನ ತೊಳೆದು ಏನು ಮಾಡ್ತಾನಲ್ಲಿ, ತೊಳೆದು ಅದನ್ನೆಲ್ಲವನ್ನ ಕಳೆದುಕೊಳ್ಳಲು ಸಹಜ ಸ್ವಭಾವದಿಂದ ಕೂಡಿದವನಾಗಿ ಆಗ ತನ್ನ ಆತ್ಮೀಯ ಪರುಷತ್ ಜನರಿಗೆ ಅಂದರೆ ಪರಾಕ್ರಮ ಕೂಡಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಜನರಿಗೆ ಏನು ಮಾಡ್ತಾನ, ಈ ರೀತಿಯಾಗಿ ಹೇಳ್ತಾನ. ಹಂಗಂದ್ರೆ ಯಾವ ರೀತಿ ಹೇಳ್ತಾನಲ್ಲಿ ನೋಡು. ಗುಣ ಪರಿಪಾಲಾರ್ತನಂ ಎನಗಂ ಬಗೆದೋಳ್ ಇಲ್ಲ, ದಿವ್ಯಭೂಷಣಂ ವಸನ ಅಂಗರಾಗಮಂ ವಲ್ಲದೆ ಕೇಚರ ರಾಜಲಕ್ಷ್ಮಿಯಂ ತೃಣ ಸಮಾನವಾಗೆ ಭಾವಿಸಿದಳ್. ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯನ್ ಇಂತು ಅಪೇಕ್ಷಿಸುವನೇ ಗುಣಹಾನಿಯನ್ ಎನ್ನ ಪಾಪದಿ. ಹಾಗಾಗಿ ಹೇಳ್ತಾನಲ್ಲ ಏನಂತನೋ, ಪರಿಷತ್ ಜನರಿಗೆ ಗುಣ ಪರಿಪಾಲನಾರ್ಥಂ ಅಂದ್ರೆ ತನ್ನ ಪತಿವ್ರತ ಗುಣದ ಪಾಲನೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಸೀತೆ, ಆ ಪತಿಭಕ್ತಿಯನ್ನು ಹೊಂದಿರ್ತಕ್ಕಂಥ ಸೀತೆ ಎನಗಂ ಅಂದ್ರೆ ನನಗೂ ಬಗೆದೋಳಿಲ್ಲ. ಬಗೆ ಅಂತಂದ್ರೆ ಏನಿಲ್ಲ ನೋಡ್ರಿ, ಮನಸ್ಸಂತಕ್ಕಂಥದ್ದು. ಬಗೆ ಅಂದ್ರೆ ಮನಸ್ಸಂತಕ್ಕಂಥದ್ದು. ಆ ಬಗೆಯಲಿಲ್ಲ, ಮನಸ್ಸನ್ನ ಮಾಡಲಿಲ್ಲ. ಹಾಗಾಗಿ ದಿವ್ಯಭೂಷಣ ಅಂದ್ರೆ ಶ್ರೇಷ್ಠವಾದ ಒಡವೆ, ಶ್ರೇಷ್ಠವಾಗಿರ್ತಕ್ಕಂಥ ಆ ಒಡವೆ ಅಷ್ಟೇ ಅಲ್ಲದೆ ವಸನ. ವಸನ ಅಂತಂದ್ರೆ ಏನಿಲ್ಲಿ ವಸ್ತ್ರ ಅಂತಕ್ಕಂಥದ್ದು. ಆ ವಸ್ತ್ರವನ್ನ ಅಂಗರಾಗಮಂ ಅಂದ್ರೆ ಸುಗಂಧ ದ್ರವ್ಯ ಮೊದಲಾದವುಗಳನ್ನ ಏನ್ ಮಾಡಲಿಲ್ಲಿ ವಲ್ಲದೆ ಅಂದ್ರೆ ಇಷ್ಟಪಡದೆ ಏನ್ ಮಾಡಲಿಲ್ಲಿ ತೃಣ ಸಮಾನವಾಗಿ ಅಂದ್ರೆ ಹುಲ್ಲಿಗೆ ಸಮಾನವಾಗಿ, ತೃಣ ಅಂತಂದ್ರೆ ಏನಿಲ್ಲಿ ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಈ ಸತಿಯಂ ಮೊದಲಾಗೆ, ಈ ಸತಿ ಅಂದ್ರೆ ಯಾರಲ್ಲಿ ಸೀತೆ, ಈ ಸೀತೆಯನ್ನ ಮೊದಲುಗೊಂಡು ಪೌರುಷ ಪ್ರಣಯಿಯಾಗಿರ್ತಕ್ಕಂಥ ನಾನು ಇಂತು ಹೀಗೆ ಎನ್ನ ಪಾಪದಿನ್ ಅಂದ್ರೆ ನನ್ನ ಪಾಪಕರ್ಮದಿಂದ ಗುಣಹಾನಿಯನ್ನ ಅಂದ್ರೆ ಗುಣಹಾನಿ ಅಂದ್ರೆ ಏನಿಲ್ಲಿ ಸದ್ಗುಣದ ಕೇಡನ್ನ ಅಪೇಕ್ಷಿಸುವನೇ ನಾನು ಬಯಸುತ್ತೇನೆ ಅಂತ ಹೇಳ್ತಾನೆ ಇಲ್ಲಿ. ಹಂಗಾರೆ ಏನ್ರಿ, ತನ್ನ ಗುಣ ಪರಿಪಾಲನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸೀತೆ ಏನು ಮಾಡಲಿಲ್ಲ, ನನಗೂ ಮನಸ್ಸು ಮಾಡಲಿಲ್ಲ. ಅಷ್ಟ ಅಲ್ಲದ ಶ್ರೇಷ್ಠವಾಗಿರ್ತಕ್ಕಂಥ ಒಡವೆ ವಸ್ತ್ರ ಆ ಸುಗಂಧ ದ್ರವ್ಯಗಳನ್ನೆಲ್ಲ ಅಪೇಕ್ಷಿಸದೆ ಈ ಕೇಚರ ರಾಜಲಕ್ಷ್ಮಿಯನ್ನ ಏನು ಮಾಡಿದ್ಲು, ತೃಣಕ್ಕೆ ಸಮಾನವಾಗಿ ಭಾವಿಸಿದಳು. ಇವನ್ನೆಲ್ಲವನ್ನ ಏನು ಮಾಡಲು, ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಈ ಸೀತೆಯನ್ನು ಮೊದಲುಗೊಂಡು ಪೌರುಷ ಪ್ರಣಯಿಯಾಗಿರ್ತಕ್ಕಂಥ ನಾನು ಹೀಗೆ ನನ್ನ ಪಾಪಕರ್ಮದಿಂದ ಆ ಪಾಪಕರ್ಮದಿಂದ ನನ್ನ ಸದ್ಗುಣದ ಕೇಡನ್ನ ನಾನು ಬಯಸುತ್ತೇನೇನೋ ಇಲ್ಲ ಅಂತಾನಲ್ಲಿ ಪರಿಷತ್ ಜನರಿಗೆ ತನ್ನ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಸೀತೆಯ ಗುಣಗಾನವನ್ನು ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪದ ಮಾತುಗಳನ್ನ ಇಲ್ಲ ಆಡ್ತಾ ಇದ್ದಾನೆ. ಮುಂದೆ ಹೇಳ್ತಾನ್ರಿ, ಮತ್ತ ಏನಂತ ಹೇಳ್ತಾನ ಸೀತೆಯ ಬಗ್ಗೆ. ಅವಾಗ ಹೇಳ್ತಾನೆ ನೋಡ್ರಿ, ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶವೇ ನೆವಮನೆ ಕಂದರ್ಪ ವಿಮೋಹದಿನ್ ಅಗಲ್ಚಿದೇನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪು ಅರಿವೆನಗಂ. ಹಾಗಂದಲ್ಲಿ ಇವರನ್ ಪ್ರಾಣಪ್ರಿಯರಂ, ಇವರು ಪ್ರಾಣಪ್ರಿಯರಾಗಿರ್ತಕ್ಕಂಥ ಅತ್ಯಂತ ಪ್ರೀತಿಯನ್ನು ಹೊಂದಿರತಕ್ಕಂಥವರು
ಈ ರೀತಿಯಾಗಿರ್ತಕ್ಕಂಥವ್ರು ನೆವವಿಲ್ಲದೆ ಅಂದರೆ ಯಾವುದೇ ನೆಪ ಇಲ್ಲದೆ ಏನು ಮಾಡಿ ಕರ್ಮವಶವೇ ಆ ಕರ್ಮವಶದಿಂದ ಕೂಡಿರ್ತಕ್ಕಂಥ ಹಣೆ ಬರದಿಂದ ನೆವ ಮನೆ ಅಂದರೆ ಯಾವುದೇ ನೆವ ಇಲ್ಲದೆ ಏನಪ್ಪ ಅಂದ್ರೆ ಕಂದರ್ಪ ವಿಮೋಹ ಅಂತಕ್ಕಂಥದ್ದು. ಕಂದರ್ಪ ವಿಮೋಹ ಅಂತಂದ್ರೆ ಕಾಮ ವ್ಯಾಮೋಹ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಇವರು ಪ್ರಾಣಪ್ರಿಯರಾಗಿರ್ತಕ್ಕಂಥವರು ಯಾವ ನೆವ ಇಲ್ಲದೆ ಕರ್ಮವಶ ಅಂತಕ್ಕಂಥದ್ದೇ ಕಾರಣವಾಗಿ, ಅದೇ ನೆವ ಕಾರಣ ಆಗಿ ಈ ಕಂದರ್ಪ ವಿಮೋಹ ಅಂತಕ್ಕಂಥದ್ದು. ಈ ಕಾಮ ವ್ಯಾಮೋಹದಿಂದ ಏನು ಮಾಡಿ ಅವಿವೇಕಿಯನ್ನು, ಹಾಗಾಗಿ ಅವಿವೇಕಿಯಾದನ ಈ ಕಾಮ ವ್ಯಾಮೋಹ ಕರ್ಮವಶಕ್ಕೊಳಗಾಗಿ ಕಾಮ ವ್ಯಾಮೋಹಕ್ಕೊಳಗಾಗಿ ಅವಿವೇಕಿಯಾಗಿ ನಾನು ಎನ್ನ ಕುಲದ ಅಂದರೆ ನನ್ನ ವಂಶದ ಪೆಂಪು ಅಂದರೆ ಏನಲ್ಲಿ ಹಿರಿಮೆ ಅಂತಕ್ಕಂಥದ್ದು. ಆ ಹಿರಿಮೆಯನ್ನ ಹಾಳಾಗುವಂತೆ ಅಗಲಿಸಿದೆ ನೀವು ಹೇಳ್ತಾನೆ ಇಲ್ಲಿ ರಾವಣ. ಪ್ರಾಣಪ್ರಿಯರಾಗಿರ್ತಕ್ಕಂಥ ರಾಮ ಸೀತೆಯರನ್ನ ಯಾವ ಕಾರಣವೂ ಇಲ್ಲದೆ, ಹಾಗಾಗಿ ನನ್ನ ಕರ್ಮವಶವೇ ಕಾರಣವಾಗಿ ನನ್ನ ಕಾಮ ವ್ಯಾಮೋಹದಿಂದ ಅವಿವೇಕಿಯಾಗಿರ್ತಕ್ಕಂಥ ನಾನು ನನ್ನ ಕುಲದ ಹಿರಿಮೆಯನ್ನ ಹಾಳಾಗುವಂತೆ ಏನು ಮಾಡಿ ಇವರನ್ನ ಅಗಲಿಸಿದೆನು, ಇವರನ್ನ ಏನಪ್ಪ ಅಂದ್ರೆ ಬೇರೆ ಮಾಡಿದೆನು. ಅತ್ಯಂತ ಪ್ರಾಣಪ್ರಿಯರು, ಒಬ್ರಿಗೊಬ್ರು ಹಚ್ಕೊಂಡಿರ್ತಕ್ಕಂಥವ್ರು, ಯಾವತ್ತೂ ಅಗಲಿ ಇರದೇ ಇರ್ತಕ್ಕಂಥವ್ರನ್ನ ನಾನೇನು ಮಾಡಿ ಈ ರೀತಿಯಾಗಿ ಅಗಲಿಸಿದೆ ಅಂಥೇಳಿ ತನ್ನ ಪಶ್ಚಾತ್ತಾಪವನ್ನ ಇಲ್ಲಿ ತೋಡ್ಕೋತಾನ. ಹಾಗಾಗಿ ಮುಂದೆ ಹೇಳ್ತಾನೆ ನೋಡಿ, ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನ, ರಾಮನಿನ್ ಅಗಲ್ಚಿ ತಂದು ಆನ್ ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆ ಕಾಮ ವ್ಯಾಮೋಹದಿಂ ಆಶಾಮುಖಮಂ ಪುದಿಯೇ ದುರ್ಯಸ ಪಟಹರಣಂ. ಇಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ, ರಾಮನಿಂದ ಅಗಲಿಸಿ ತಂದು ಈ ಮಾನಿನಿಗೆ ಈ ಸೀತೆಗೆ ಇಂತು ಈ ರೀತಿಯಾಗಿ ದುಃಖಮಂ ಹುಟ್ಟಿಸಿದೆ, ದುಃಖವನ್ನೇನು ಮಾಡಿ ಹುಟ್ಟಿಸಿದೆ. ಈ ರೀತಿಯಾಗಿ ದುಃಖವು ಯಾವುದರಿಂದ? ಕಾಮ ವ್ಯಾಮೋಹದಿಂದ. ಆ ಕಾಮ ವ್ಯಾಮೋಹದಿಂದ ದಶಾನಂ ಆಶಾಮುಖಮಂ ಆ ಒಂದು ರಾವಣ ಕುದಿಗೆ ಅಂದರೆ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸುವಂತೆ ದುರ್ಯಸ ಪಟಹರಣ ಅಂತಕ್ಕಂಥದ್ದು ಅಂದರೆ ದುಷ್ಕೃತಿಯ ದುಂದುಬಿಯ ಶಬ್ದ ಅಂತಕ್ಕಂಥದ್ದು ಎಲ್ಲ ಕಡೆ ವ್ಯಾಪಿಸುವಂತೆ ನಾನೇನು ಮಾಡಿ ಈ ರೀತಿ ಅಗಲಿಸಿದ್ನಿ, ಅನ್ನನ್ನು ಈ ರೀತಿ ಅವರನ್ನು ಬೇರೆ ಮಾಡಿ ಅಂತೇಳಿ ಆ ರಾಮನಿಗಿಂದ ಏನು ಮಾಡಿ ದುಷ್ಕೃತಿಯ ದುಂದುಬಿಯ ಶಬ್ದ ಎಲ್ಲವೂ ದಿಕ್ಕುಗಳಲ್ಲಿ ವ್ಯಾಪಿಸುವಂಗ ನಾನು ಆ ಕಾಮ ವ್ಯಾಮೋಹದಿಂದ ರಾಮನಿಂದ ಅಗಲಿಸಿ ತಂದು ಈ ಸೀತೆಗೆ ಇಷ್ಟೊಂದು ದುಃಖವನ್ನು ನಾನು ಉಂಟು ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನಿಲ್ಲಿ. ಇಷ್ಟೊಂದು ಅವಳಿಗೆ ಕಷ್ಟವನ್ನು ಕೊಡಬಾರ್ದಾಗಿತ್ತು, ಇಷ್ಟೊಂದು ದುಃಖವನ್ನು ನಾನು ನೀಡಬಾರ್ದಾಗಿತ್ತು. ಇದೆಲ್ಲವೂ ನನ್ನ ಕರ್ಮವಶ, ನನ್ನ ಒಂದು ಕಾಮ ವ್ಯಾಮೋಹ ಅಂತಕ್ಕಂಥದ್ದು ಒಳಗಾಗಿ ಈ ರೀತಿ ಆಯಿತು ಅನ್ನೋದನ್ನು ತನ್ನ ಒಳಗಿನ ಪಶ್ಚಾತ್ತಾಪದ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಮತ್ತೆ ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನೆ, ಎನಗೆ ವಿಭೀಷಣಂ ಹಿತಮನ್ ಆದರದಿಂದಂ ಪೇಳಿ ಕೇಳದೆ ಆತನನ್ ಅವನೀತನೆಂ ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನಂ ಅರೆಅಟ್ಟಿ ದುರ್ವ್ಯಸನಿಯಂ ಕಳೆರಂ ವ್ಯಸನಾಭಿಭೂತನ್ ಆವನಂ ಅನುರಾಗ ವೇಗದೆ ಹಿತ ಅಹಿತ ಚಿಂತನೆಯನ್ ಏಕೆ ಮಾಡುವನು. ಇಲ್ಲಿ ಹೇಳ್ತಾನೆ ರಾವಣ, ಆ ರಾಮನಿಂದ ಅಗಲಿಸ್ತಂದು ಇಷ್ಟೊಂದೆಲ್ಲ ದುಃಖವನ್ನು ಕೊಟ್ನಿ. ಹಾಗಾಗಿ ಏನು ಹೇಳ್ತಾನಂದ್ರೆ, ನನಗೆ ವಿಭೀಷಣನು ಹಿತವನ್ನ ಆದರದಿಂದ ಗೌರವದಿಂದ, ನನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣ ನನಗೆ ಹಿತವನ್ನ ಆದರದಿಂದ ಗೌರವದಿಂದ ಪೇಳಿ ಹೇಳಲು, ಆ ಗೌರವದಿಂದ ಹೇಳಲು ಕೇಳದೆ ಕಿವಿಗೊಡದೆ, ನಾ ಏನು ಮಾಡಲಿಲ್ಲ, ಕಿವಿಗೊಡ್ಲಿಲ್ಲ. ಅವನನ್ನ ಏನತ್ತೇನೆ ಅವನೀತನೆಂ ಅಂದ್ರೆ ಅವನೀತನೆಂದು ಗಜರಿ ಅಂದರೆ ಗದರಿ ಗರ್ಜಿಸಿ ಆರ್ಭಟಿಸಿ ದುರ್ವ್ಯಸನಿಯಾದ ನಾನು ವಿನೀತನನ್ ವಿಧೇಯನಾಗಿರ್ತಕ್ಕಂಥ ಅನುಜಾತ ಅಂದರೆ ಯಾರಲ್ಲಿ ತಮ್ಮ ಅಂತಕ್ಕಂಥ ಆ ತಮ್ಮನನ್ನ
ಏನು ಮಾಡಿ ಅರೆಯಟ್ಟಿ ಹೊಡೆದು ಅಟ್ಟಿ ಕಳೆದಂ ಅಂದ್ರೆ ಓಡಿಸಿದೆನು. ಕಳೆದಂ ಅಂದ್ರೆ ಏನ್ರಲ್ಲಿ ಓಡಿಸಿದೆನೋ. ಅಷ್ಟೇ ಅಲ್ಲದೆ ವ್ಯಸನಾಭಿಭೂತನ್ ಅಂದ್ರೆ ವ್ಯಸನಿಗಳಿಗೆ ದಾಸನಾದವನು. ವ್ಯಸನಿಗಳಿಗೆ ದಾಸನಾದವನು ಆವನು ಯಾವನು ತಾನೇ ಅನುರಾಗ ವೇಗದೆ. ಅನುರಾಗ ವೇಗ ಅಂತಂದ್ರೆ ಏನು? ಅನುರಾಗ ಅಂದ್ರೆ ಪ್ರೀತಿ. ಆ ಪ್ರೀತಿಯ ಉದ್ವೇಗ, ವೇಗದ ಅಂದ್ರೆ ಉದ್ವೇಗ ಅಂತಕ್ಕಂಥ ಆ ಪ್ರೀತಿಯ ಉದ್ವೇಗವನ್ನು ಹಿತ ಅಹಿತ ಚಿಂತನೆ, ಅದು ಹಿತ ಆಕತ್ತೋ ಅಹಿತ ಆಕತ್ತೋ ಆ ಚಿಂತನೆಯನ್ನ ಏಕೆ ಮಾಡುತ್ತಾನೆ. ಹಾಗಾಗಿ ಏಕೆ ಮಾಡುತ್ತಾನೆ ಅಂತೇಳಿ ಹೇಳ್ತಾನೆ ಇಲ್ಲಿ. ಅವಾಗಂತಾನ ವಿಭೀಷಣ, ನನಗೆ ಹಿತವನ್ನ ಆಧಾರದಿಂದ ಗೌರವದಿಂದ ಹೇಳಲು ಬಂದ, ಅದನ್ನು ಕೇಳದೆ ಅವನನ್ನು ಏನು ಮಾಡಿ ಅವನೀತನೆಂದು ಅವನನ್ನು ಗರ್ಜಿಸಿ ಏನು ಮಾಡಿ ವ್ಯಸನಿಯಾಗಿರ್ತಕ್ಕಂಥ ನಾನು ಆ ವಿನೀತನಾಗಿರ್ತಕ್ಕಂಥ ತಮ್ಮನನ್ನು ಹೊಡೆದು ಓಡಿಸಿದೆ. ಅವನೇನು ಮಾಡಿದೆ? ಹೊಡೆದು ಓಡಿಸಿದೆ. ಅಂದ್ರೆ ವ್ಯಸನಿಗಳಿಗೆ ದಾಸನಾದವನು ಯಾವನು ತಾನೇ ಅನುರಾಗ ವೇಗದಿಂದ ಅಥವಾ ಹಿತ ಅಹಿತ ಚಿಂತನೆಯನ್ನ, ಆ ಪ್ರೀತಿಯನ್ನ ಏನಪ್ಪ ಅಂದ್ರೆ ಚಿಂತನೆಯನ್ನು ಯಾಕೆ ಮಾಡ್ತಾನ? ಇಂಥವ್ರು ಅಂದ್ರೆ ದುಶ್ಚಟಗಳಿಗೆ ಬಲಿಯಾಗುವುದು ಅವ್ರಿಗೇನು ಅದರಿಂದ ಅಹಿತ ಆಕತಿ, ಅದರಿಂದ ಕೇಡಾಕತಿ, ಅದರಿಂದ ನಾಶ ಆಕತಿ ಅನ್ನೋದನ್ನ ಆ ಸಮಯದಲ್ಲಿ ಆತ ಯಾಕೆ ವಿಚಾರ ಮಾಡಕ್ಕೆ ಹೋಗ್ತಾನ? ಅವನಿಗೆ ಆ ಒಂದು ವ್ಯಸನನೇ ಮುಖ್ಯವಾಗಿರ್ತತೆ ವಿನಃ ಅವನಿಗೆ ಏನಾಕತಿ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನಾಕತ್ತೆ ಅನ್ನೋದು ವಿಚಾರ ಮಾಡೋದಿಲ್ಲ. ಯಾರ ಮಾತನ್ನು ಆ ಸಮಯದಲ್ಲಿ ಕೇಳೋದಿಲ್ಲ ಅಂತೇಳಿ ಇಲ್ಲಿ ರಾವಣ ಪಶ್ಚಾತ್ತಾಪದ ಮಾತುಗಳನ್ನ ಹೇಳ್ತಾನ. ಹಾಗಾಗಿ ಮುಂದೆ ಹೇಳ್ತಾನೆ ನೋಡ್ರಿ, ಮತ್ತೇನು ಹೇಳ್ತಾನ ಅಲ್ಲಿ. ಜಸದಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕಿಯ ಕೇಳನ್ ಉನ್ನತಿಯ ಬನ್ನಮಂ ಅನ್ಯ ಭವಾನುಬದ್ಧಮಪ್ಪಂ ಅಸುಗತಿಯಂ ಸೃಜನದ ವ್ಯವಸಂ ಜನತಾಪವಾದಂ ವ್ಯಸನಿಗಳ್ ಆರುಂ ಎತ್ತಲ್ ಅರಿವರ್ ವಿಷಯಾಸಮ ಮತ್ತ ಚೇತಸರು ಅಂತಾನಲ್ಲಿ ರಾವಣ. ಇಷ್ಟೆಲ್ಲ ಹೇಳ್ಕೊಂಡ ಅಂದ್ರೆ ವ್ಯಸನಿಗಳಿಗೆ ದಾಸನಾದವನು ಆತನಿಗೆ ಹಿತ ಆಕತ್ತು ಅಹಿತ ಆಕತ್ತು ಅನ್ನೋದು ಯಾವ ಚಿಂತನೆಯನ್ನು ಯಾರ ಮಾತನ್ನು ಕೂಡ ಏನು ಮಾಡಲ್ಲ, ಅಲ್ಲಿ ಗಮನಿಸಲ್ಲ, ಆ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಹಾಗಾಗಿ ಹೇಳ್ತಾನಲ್ಲಿ ಜಸ ಅಂದ್ರೆ ಇಲ್ಲಿ ಕೀರ್ತಿ ಅಂತಕ್ಕಂಥ. ಈ ಒಂದು ಸಮಯದಲ್ಲಿ ಇದರಿಂದ ಏನಾಕತಿ ಕೀರ್ತಿ ಹಾಳಾಕತ್ತೆ ಅನ್ನೋದು ಲೆಕ್ಕಿಸಲ್ಲ. ಹೇಳ್ತಾನಲ್ಲಿ ಅಳಿವೆಂ ಅಂದ್ರೆ ನಾಶ, ಕೀರ್ತಿಯ ನಾಶ ಆಗ್ತತ್ತಿಲ್ಲಿ. ಪರಾಭವ ಅಂದ್ರೆ ಸೋಲುಂಟಾಕತ್ತಿದ್ರಿಂದ ಅಷ್ಟೇ ಅಲ್ಲ, ಪತ್ತುಗೆಯ ಸಂಬಂಧವನ್ನ, ಸೋಲಿನ ಸಂಬಂಧವನ್ನ, ದೊರೆವೆತ್ತ ಅಂದ್ರೆ ಶ್ರೇಷ್ಠತೆಯಿಂದ ಕೂಡಿದ ತಮ್ಮ ಮಾನಸಿಕಿಯ ಕೇಡನ್ನ, ತನ್ನ ಮನಸ್ಸಿನ ಕೇಡನ್ನ, ಉನ್ನತಿಯ ಅಂದ್ರೆ ಔನ್ನತ್ಯದ ಭಂಗವನ್ನ ಅಂತಂದ್ರೆ ಏನಿದೆ ಭಂಗವನ್ನ ಹೇಳ್ತಾನೆ ಇಲ್ಲಿ. ಭಂಗವನ್ನ ಸೃಜನದ ಅನ್ಯ ಭವಾನುಬದ್ಧವಪ್ಪಂ ಅಂದ್ರೆ ಅನ್ಯ ಭವಗಳಿಗೆ ಸಂಬಂಧಿಸಿದ ಅಸುಗತಿಯಂ ಅಂದ್ರೆ ದುರ್ಗತಿ ಅಂತಕ್ಕಂಥದ್ದು. ಅಸುಗತಿ ಅಂದ್ರೆ ಏನ್ರಲ್ಲಿ ದುರ್ಗತಿ ಅಂತಕ್ಕಂಥದ್ದು ಹೇಳ್ತಾನೆ ಇಲ್ಲಿ. ಸೃಜನದ ಅಂದ್ರೆ ಒಳ್ಳೆಯ ಸ್ನೇಹಿತರ, ಆತ್ಮೀಯ ಜನರ, ವ್ಯವಸಂ ಅಂದ್ರೆ ಸಂಕಟ. ವ್ಯವಸ ಅಂತಂತಾರೆ ಏನಿಲ್ಲಿ ಆ ಸಂಕಟವನ್ನ, ಜನತಾಪವಾದವನ್ನ, ಆ ಲೋಕ ನಿಂದನೆಯನ್ನ, ವ್ಯಸನಿಗಳು ಅಂದ್ರೆ ದುಶ್ಚಟದಿಂದ ಕೂಡಿದ ವ್ಯಸನಿಗಳು, ದುಶ್ಚಟದಿಂದ ಕೂಡಿದ ವಿಷಯಾಸಮಸ್ತ ಚೇತಸರ್ ಅಂದ್ರೆ ವಿಷಯ ಸುಖದಿಂದ ಮದಸಿದ ಮನಸ್ಸುಳ್ಳವರು ಎಲ್ಲಿ ಅರಿವರ್ ತಿಳಿಯುತ್ತಾರೆ. ಹೇಳ್ತಾನಲ್ಲಿ ಕೀರ್ತಿಯ ನಾಶವನ್ನ, ಸೋಲಿನ ಸಂಬಂಧವನ್ನ, ಶ್ರೇಷ್ಠತೆಯಿಂದ ಕೂಡಿದ ತಮ್ಮ ಮನಸ್ಸಿನ ಕೇಡನ್ನ, ಔನ್ನತ್ಯದ ಭಂಗವನ್ನ, ಅನ್ಯಭವಗಳಿಗೆ ಸಂಬಂಧಿಸಿದ ಆ ದುರ್ಗತಿಯನ್ನ, ಸೃಜನರ ಸಂಕಟವನ್ನ, ಲೋಕದ ನಿಂದನೆಯನ್ನ, ದುಶ್ಚಟದಿಂದ ಕೂಡಿದ ಈ ವಿಷಯ ಸುಖದಿಂದ ಮದಸಿದ ಮನಸ್ಸುಳ್ಳವರು ಎಲ್ಲಿ ತಿಳಿಯುತ್ತಾರೆ? ನೋಡ್ರಿ ಎಂಥ ಬುದ್ಧಿ ಮಾತು ಹೇಳ್ತಾನೆ ಇಲ್ಲಿ ರಾವಣ. ವ್ಯಸನಿಗಳಿಗೆ ದಾಸನಾದವನು, ದುಶ್ಚಟಗಳಿಗೆ ದಾಸನಾದವನು, ವ್ಯಾಮೋಹಕ್ಕೆ ಒಳಗಾದವನು ಇಷ್ಟೆಲ್ಲ ಮನಸ್ಸಂಗಿಲ್ಲವ.
ತನ್ನ ಕೀರ್ತಿ ಹಾಳಕತ್ತಿ, ತನ್ನ ಗೌರವ ಹಾಳಕತ್ತಿ, ತನ್ನ ಪರಾಕ್ರಮ ಹಾಳಕತ್ತಿ, ತನಗೆ ಕೇಡು ಉಂಟಾಕತ್ತಿ, ಶ್ರೇಷ್ಠತೆ ಹಾಳಾಕತ್ತಿ, ಮನಸ್ಸಿಗೆ ಕೇಡು ಉಂಟಾಕತ್ತಿ, ಎಲ್ಲಕ್ಕೂ ದುರ್ಗತಿ ಅಂತಕ್ಕಂಥದ್ದು ಬರ್ತತಿ ಅನ್ನೋದನ್ನು ಯಾರು ಈ ವ್ಯಸನಿಗಳಿಗೆ ಒಳಗಾದವರು ಇಷ್ಟೆಲ್ಲ ವಿಚಾರ ಮಾಡಂಗಿಲ್ಲ. ಅವರು ಎಲ್ಲಿ ಮಾಡಕ್ಕೆ ಸಾಧ್ಯತೆ? ತಮಗೆ ಚಟಾನೆ ಮುಖ್ಯನೇ ವಿನಃ ಇಲ್ಲೇನಾಗತ್ತಿ ಅದರಿಂದ ಏನು ಅನಾಹುತ ಆಗ್ತತ್ತೆ ಅನ್ನೋದನ್ನು ಏನು ಮಾಡಂಗಿಲ್ಲ, ಅವರು ವಿಚಾರ ಮಾಡಂಗಿಲ್ಲ. ಆ ರೀತಿ ಏನಾಗಿತ್ತು, ನಾನು ಇಷ್ಟೆಲ್ಲ ಹಾಳಾಕತ್ತೆ ಅನ್ನೋದನ್ನು ನಾನು ಏನು ಮಾಡಕತ್ತೀನಿ ಇಲ್ಲಿ ಗಮನಿಸೇ ಇರಲಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಏನಾಗತ್ತಿ ಕೀರ್ತಿ ಅಂತಕ್ಕಂಥದ್ದು ನಾಶ ಆಗ್ತೈತಿ ಅನ್ನೋದನ್ನು ಇಷ್ಟೆಲ್ಲ ಗಮನಿಸಂಗಿಲ್ಲ. ಇಷ್ಟೆಲ್ಲವೂ ನಮಗೆ ಮನಸ್ಸಿಗೆ ಆಘಾತ ತರ್ತತ್ತೆ ಅನ್ನೋದನ್ನು, ಈ ರೀತಿ ಉಂಟು ಮಾಡ್ತೈತೆ ಅನ್ನೋದನ್ನು ಇಲ್ಲಿ ಗಮನಿಸಂಗೇ ಇಲ್ಲ ಅಂತೇಳಿ ಇಲ್ಲಿ ರಾವಣ ತನ್ನ ಪಶ್ಚಾತ್ತಾಪದ ತಿಳುವಳಿಕೆಯ ಮಾತನ್ನು ಇಲ್ಲಿ ಪರಿಷತ್ ಜನರ ಕುರಿತು ಹೇಳ್ತಾ ಇದ್ದಾನೆ. ಇಲ್ಲಿ ಮತ್ತೆ ಹೇಳ್ತಾನೆ, ಎಂದು ಉದ್ವೇಗಪರಣ ಆಗಿ ನುಡಿದು ಆತ್ಮಂಗತದೊಳಿಂತೆಂದ. ಮತ್ತು ಉದ್ವೇಗಕ್ಕೊಳಗಾಗಿ ಎಂದು ಈ ರೀತಿ ಹೇಳ್ತಾನೆ ಏನಾಯ್ತು, ಉದ್ವೇಗಕ್ಕೆ ಒಳಗಾಗಿ ನುಡಿತಾನ, ಮಾತಾಡ್ತಾನ. ಎಲ್ಲಿ ತನ್ನ ಆತ್ಮದೊಳಗ, ಆ ಮನಸ್ಸಿನೊಳಗ ಏನು ಮಾಡ್ತಾನ, ಇಂತೆಂದನ್ ಹೀಗಂತಾನ. ಅವಾಗ ಏನಂತಾನ, ತನ್ನ ಮನಸ್ಸಿನೊಳಗ ಏನು ಅನ್ಕೋತಾನಲ್ಲಿ ಹೇಳ್ತಾನೆ ನೋಡ್ರಿ. ಇರದೆ ಉಯ್ದು ಈಗಳೇ ಕೊಟ್ಟಡೆ ಎನ್ನ ಕಡುಪಂ ಕಟ್ಟಾಯುಮಂ ಬಿರುಮಂ ಬಿರುದಂ ಬೀಸರ ಅಕ್ಕುಂ ವಸರಿಸಿದಂತೆ ಆಗಿರ್ಕುಂ ಅಂತೂ ಆಗದಂತಿರೆ ದುರ್ಗವರ್ಮನ್ ಇರುವಲಂ ಪೊಗಳ್ವೆನ್ ಸೌಮಿತ್ರಿಯಂ ರಾಮನಂ ವಿರರ್ತರನ್ ಮಾಡಿ ರಣಾಗ್ರದೋಳ್ ಪಿಡಿದು ತಂದು ಆಂ ಕೊಟ್ಟೆಪೆಂ ಸೀತೆಯಂ. ಹೇಳಿದ ಅಲ್ಲಿ ಮನಸ್ಸಿನೊಳಗೆ ಆ ಉದ್ವೇಗಕ್ಕೊಳಗಾಗಿ, ಅತ್ಯಂತ ಕಾತರಕ್ಕೊಳಗಾಗಿ ತನ್ನ ಮನಸ್ಸಿನೊಳಗೆ ಅನ್ಕೋತಾನ ಯಾರ ಬಗ್ಗೆ, ಸೀತೆಯ ಬಗ್ಗೆ. ಇನ್ನು ಸೀತೆಯನ್ನು ಹಂಗೆ ಓದಿ ಒಪ್ಪಿಸ್ಕೊಡ್ಬೇಕು ಅಥವಾ ಯುದ್ಧ ಮಾಡಿ ಒಪ್ಪಿಸ್ಕೊಡ್ಬೇಕು, ಇದರಿಂದ ಏನಾಗ್ತತಿ ಹೇಳ್ತಾನ. ಅವಾಗ ಹೇಳ್ತಾನ, ಇರದೆ ಅಂದ್ರೆ ಸುಮ್ಮನೆ ಇರದೆ, ಉಯ್ದು ಅಂದ್ರೆ ಕರೆದುಕೊಂಡು ಹೋಗಿ, ಒಯ್ದು ಕರೆದುಕೊಂಡು ಹೋಗಿ, ಈಗಲೇ ಕೊಟ್ಟಡೆ ಸೀತೆಯನ್ನ ರಾಮನಿಗೆ ಒಪ್ಪಿಸಿ ಬಿಟ್ಟರೆ ಎನ್ನ ಕಡುಪಂ. ಕಡುಪ ಅಂದ್ರೆ ಏನಿಲ್ಲಿ ಪರಾಕ್ರಮ ಅಂತಕ್ಕಂಥದ್ದು, ನನ್ನ ಪರಾಕ್ರಮ ಅಂತಕ್ಕಂಥದ್ದು, ಕಟ್ಟಾಯುಮಂ ಅಂದ್ರೆ ನನ್ನ ಶೌರ್ಯ ಅಂತಕ್ಕಂಥದ್ದು. ಆ ಶೌರ್ಯ ಬಿರುಮ ಅಂದ್ರೆ ಇಲ್ಲಿ ಕಲಿತನ ಅಂತಕ್ಕಂಥದ್ದು. ಆ ಕಲಿತನ ಅಂತಕ್ಕಂಥದ್ದು ಬಿರುದುಂ ಅಷ್ಟೇ ಅಲ್ಲ, ಪ್ರಸಿದ್ಧಿ. ಬಿರುದು ಅಂದ್ರೆ ಏನಿಲ್ಲ, ಬಿರುದು ಅಂದ್ರೆ ಏನಿಲ್ಲ ಪ್ರಸಿದ್ಧಿಯು ಏನಾಗ್ತತಿ, ಬೇಸರ ಮಕ್ಕುಂ ಅಂದ್ರೆ ವ್ಯರ್ಥ ಆಗ್ತತಿ. ಬೀಸರ ಮಕ್ಕುಂ ವ್ಯರ್ಥ ಆಗ್ಬಿಡ್ತಾವೆ ಎಲ್ಲ. ಹಾಗಾಗಿ ವಸರಿಸಿದಂತೆ ಅಂದ್ರೆ ದಾರಿ ಬಿಟ್ಟಂತೆ, ದಾರಿ ತಪ್ಪಿದಂತೆ ಆಗಿರ್ಕುಂ ಆಗುತ್ತದೆ. ಹಾಗಾಗಿ ಅಂತಾಗದಂತಿರೆ, ಹಾಗಾಗದಂತೆ ಏನು ಮಾಡ್ತೀನಿ, ದುರ್ಗವರ್ಮಂ ಅಂದ್ರೆ ನನ್ನ ಬಾಹುಬಲದ ಪರಾಕ್ರಮದಿಂದ ಏನು ಮಾಡ್ತೀನಿ, ಇರುವಲ ಅಂದ್ರೆ ಇರುವ ಅಂದ್ರೆ ಎರಡೂ ಕಡೆಯ ಸೈನ್ಯವನ್ನ ಏನು ಮಾಡ್ತೀನಿ, ಪೊಗಳ್ವೆಂ ಅಂದ್ರೆ ಹೊಗಳುವಂತೆ ಮಾಡಿ, ಸೌಮಿತ್ರೆಯಂ ಅಂದ್ರೆ ಸುಮಿತ್ರೆಯ ಮಗನಾದ ಲಕ್ಷ್ಮಣನನ್ನು, ರಾಮನನ್ನ ವಿರರ್ತರನ್ ಮಾಡಿ ಅಂದ್ರೆ ರಥಹೀನರನ್ನಾಗಿ ಮಾಡಿ, ರಣಾಗ್ರದೋಳ್ ಆ ರಣರಂಗದಲ್ಲಿ ನಾನು ಪಿಡಿದು ತಂದು ಅದರ ಸೆರೆ ಹಿಡಿದು ತಂದು ಸೀತೆಯಂ ಕೊಟ್ಟಪೆಂ ಸೀತೆಯನ್ನ ಕೊಡುತ್ತೇನೆ ಅಂತೇಳಿ ತನ್ನ ಮನಸ್ಸಿನೊಳಗೆ ಉದ್ವೇಗಪರನಾಗಿ ತಿಳ್ಕೊತಾನ. ಏನಂತ ತಿಳ್ಕೊತಾನ, ಈಗಲೇ ಆ ಸೀತೆಯನ್ನ ರಾಮನಿಗೆ ಒಪ್ಪಿಸಿ ಬಿಟ್ಟರೆ ನನ್ನ ಪರಾಕ್ರಮ ಅಂತಕ್ಕಂಥದ್ದು, ಶೌರ್ಯ ಅಂತಕ್ಕಂಥದ್ದು, ಕಲಿತನ ಅಂತಕ್ಕಂಥದ್ದು, ಪ್ರಸಿದ್ಧಿ ಅಂತಕ್ಕಂಥದ್ದು ಎಲ್ಲವೂ ವ್ಯರ್ಥ ಆಗುತ್ತದೆ. ಹಾಗಾಗಿ ದಾರಿ ಬಿಟ್ಟಂಗಾಕತ್ತಿ. ಹಾಗಾಗದಂತೆ ನಾ ಏನು ಮಾಡ್ತೀನಿ, ಎರಡೂ ಬಾಹುಬಲದ ಪರಾಕ್ರಮವನ್ನು ಎರಡೂ ಕಡೆಯ ಸೈನ್ಯ ಹೊಗಳುವಂತೆ ಮಾಡಿ ಈ ಲಕ್ಷ್ಮಣ ರಾಮಣರನ್ನ ಏನು ಮಾಡ್ತೀನಿ, ಯುದ್ಧರಂಗದಲ್ಲಿ ರಥಹೀನರನ್ನಾಗಿ ಮಾಡಿ
ಅವರನ್ನು ಏನು ಮಾಡ್ತೀನಿ, ಪಿಡಿದು ತಂದು ಆಗ ಸೀತೆಯನ್ನ ಒಪ್ಪಿಸ್ತೀನಿ, ಹಾಗೆ ನನಗೂ ಒಂದು ಗೌರವ ಅಂತಕ್ಕಂಥದ್ದು ಸಿಗ್ತತಿ, ಆ ಒಂದು ಮರ್ಯಾದೆ ಅಂತಕ್ಕಂಥದ್ದು ಸಿಗ್ತತಿ ಅಂಥೇಳಿ ವಿಚಾರ ಮಾಡಿ ಏನು ಮಾಡ್ತಾನ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ತೀರ್ಮಾನಿಸಿಕೊಂಡು ತನ್ನ ಮನೆಗೆ ಬಂದ. ಈ ರೀತಿ ರಾವಣ ಸೀತೆಯಲ್ಲಾಗಿರ್ತಕ್ಕಂಥ ಅನುರಕ್ತತೆ, ಆ ಒಂದು ವೈರಾಗ್ಯ ಉಂಟಾಗಿ ಅವಳಿಂದ ಏನಪ್ಪ ಅಂದ್ರೆ ಆ ಮನಸ್ಸಿನಿಂದ ದೂರಾಗಿ ಎಲ್ಲವನ್ನ ಏನು ಮಾಡ್ತಾನೆ, ಆ ಸಭೆಯಲ್ಲಿರ್ತಕ್ಕಂಥ ಸುರು ಜನರ ಪರಿಷತ್ ಜನರ ಸಭೆಯಲ್ಲಿರ್ತಕ್ಕಂಥ ಆ ತನ್ನ ಏನಪ್ಪ ಅಂದ್ರೆ ಒಂದು ಹಿತ ನುಡಿಗಳನ್ನು, ಒಂದು ಬುದ್ಧಿ ಮಾತುಗಳನ್ನು ಏನು ಮಾಡ್ತಾನೆ, ಇಷ್ಟೆಲ್ಲ ಪರಿವರ್ತನೆಯ ಮಾತುಗಳನ್ನು ಏನು ಮಾಡ್ದ ಹೇಳ್ತಾನೆ ಇಲ್ಲಿ. ಈ ರೀತಿ ರಾವಣ ಮುಂದೆ ಯುದ್ಧ, ರಾಮ ಲಕ್ಷ್ಮಣರ ಜೋಡಿ ಯುದ್ಧ ಮಾಡಿ ಅಲ್ಲಿ ಸೋತು ಆಮೇಲೆ ಸೀತೆ ಒಂದು ಏನು ಮಾಡ್ತಾರೆ ಅಂದರೆ ಅಲ್ಲಿ ವಶಪಡಿಸ್ಕೊಳ್ತಾರೆ. ಈ ರೀತಿ ರಾವಣನ ಮನಸ್ಸೇನಾಗ್ತಿ, ಇಲ್ಲಿ ಕದಡಿದ ಶೈಲಂ ತಿಳಿವಂದದೆ, ಕಲಕಿ ಹೋಗಿರ್ತಕ್ಕಂಥ ನೀರು ತನ್ನಿಂದ ತಾನೇ ತಿಳಿಯಾದಂತೆ ರಾವಣನ ಮನಸ್ಸು ಅಂತಕ್ಕಂಥದ್ದು ಏನಾಯಿತು, ತಿಳಿಯಾಯಿತು ಅನ್ನೋದು. ಹಾಗೆ ರಾವಣ ಒಬ್ಬ ಸದ್ಗುಣದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ, ಉದಾತ್ತ ವ್ಯಕ್ತಿ. ಹಾಗಾಗಿ ಉದಾತ್ತನಾದವರಲ್ಲಿ, ಶ್ರೇಷ್ಠರಾದವರಲ್ಲಿ ಈ ಒಂದು ಏನಪ್ಪ ಅಂದ್ರೆ ಇಂಥ ಒಂದು ವೈರಾಗ್ಯ ಹುಟ್ಟತೈತಿ. ಅವನು ಕೆಟ್ಟ ವ್ಯಕ್ತಿಯಲ್ಲ, ಆತ ಉತ್ತಮ ವ್ಯಕ್ತಿ ಅಂತೇಳಿ ನಾಗಚಂದ್ರ ತನ್ನ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನ ಪಾತ್ರವನ್ನು ಇಲ್ಲಿ ಎತ್ತಿ ಹಿಡಿದಿದ್ದಾನೆ. ಈ ರೀತಿ ಈ ಒಂದು ಮೊದಲೇ ಪದ್ಯದ ಎಲ್ಲ ಪದ್ಯಗಳ ವಿವರಣೆ ಮತ್ತು ವಿಶ್ಲೇಷಣೆ, ಅರ್ಥಗಳನ್ನು ನಾವಿಲ್ಲಿ ನೋಡಿದ್ವಿ. ಇಲ್ಲಿಗೆ ಮೊದಲನೇ ಪದ್ಯ ಅಂತಕ್ಕಂಥದ್ದು ಮುಕ್ತಾಯವಾಯಿತು. ಇನ್ನು ನೆಕ್ಸ್ಟ್ ಗದ್ಯ ಭಾಗದಲ್ಲಿ ಮೊದಲನೇ ಗದ್ಯ ಆಗಿರ್ತಕ್ಕಂಥ ಮುಟ್ಟಿಸಿಕೊಂಡವನು, ಲೇಖಕರಾಗಿರ್ತಕ್ಕಂಥ ಪಿ ಲಂಕೇಶರು, ಅದನ್ನು ಕುರಿತು ಒಂದು ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣ, ಆ ಒಂದು ಗದ್ಯ ಭಾಗದ ಒಂದು ಹಿನ್ನೆಲೆಯನ್ನು, ಆ ಲೇಖಕರ ಪರಿಚಯವನ್ನು ಏನು ಮಾಡೋಣ, ತಿಳಿದುಕೊಳ್ಳೋಣ ಅಂತೇಳಿ ಇವತ್ತಿಗೆ ಈ ಒಂದು ಏನಪ್ಪ ಅಂದ್ರೆ ಬೋಧನೆಗೆ ವಿರಾಮವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.